ನಮಸ್ಕಾರ. ಸ್ಫೂರ್ತಿ ಟ್ಯಾಲೆಂಟ್ ಕ್ರಾಫ್ಟಿಂಗ್ ಹಬ್ ಈ ಸಂಸ್ಥೆ ಗ್ರಾಮೀಣ ಭಾಗದ ಮಕ್ಕಳು ಇಂಗ್ಲೀಷ್ ಭಾಷೆಯಲ್ಲಿ ಪದಗಳ ಸಂಗ್ರಹಣೆ ಮಾಡಲಿಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪದ ಸಂಪತ್ತು ಸ್ಪರ್ಧೆ ಅಂತ ಕರೀತೀವಿ. ಏನಿದು ಪದ ಸಂಪತ್ತು ಸ್ಪರ್ಧೆ ಅಂದರೆ, ಒಂದು ಭಾಷೆ ನಾವು ಮಾತಾಡಬೇಕು ಅನ್ನೋದಾದರೆ ಅದಕ್ಕೆ ಪದಗಳು ನಮ್ಮ ಹತ್ರ ಹೆಚ್ಚಾಗಿರಬೇಕು. ಈಗ ಕನ್ನಡ ಪದಗಳು ಗೊತ್ತಿದೆ, ಮತ್ತು ಕನ್ನಡದ ವ್ಯಾಕರಣವಿಲ್ಲದೇ ಮಾತಾಡ್ತಿರ್ತೀವಿ. ಹಾಗೆಯೇ ಇಂಗ್ಲೀಷ್ ಮಾತಾಡಬೇಕು ಅಂದರೆ ಇಂಗ್ಲೀಷ್ ಕೂಡ ವ್ಯಾಕರಣ ಇಲ್ಲದೆ ಮಾತಾಡಬೇಕು ಅಂದಾಗ ಇಂಗ್ಲೀಷ್ ಭಾಷೆಯನ್ನು ನಾವು ಅಭ್ಯಾಸ ಮಾಡಬೇಕು. ಈಗ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಇಂಗ್ಲೀಷ್ ಪದ ಸಂಪತ್ತು ತುಂಬ ಕಡಿಮೆ ಇರೋದ್ರಿಂದ, ಕನ್ನಡ ಭಾಷೆಯನ್ನು ಕಲಿಸಿದ್ದು ತಾಯಿನೇ ಆಗಿರೋದ್ರಿಂದ, ತಾಯಿಯಿಂದ ಜೊತೆಗೆ ಅಭ್ಯಾಸ ಆದರೆ ಭಾಷೆ ಬರುತ್ತೆ. ಯಾಕಂದರೆ ತಾಯಿಯಿಂದ ಅಭ್ಯಾಸ ಆಗಿರೋ ಎಲ್ಲ ಕೆಲಸಗಳು ಮಕ್ಕಳಿಗೆ ಬರುತ್ತೆ. ಆದರೆ ಇಂಗ್ಲೀಷ್ ಭಾಷೆ ಯಾಕೆ ಬರಲಿಲ್ಲ ಅಂದರೆ, ನಮ್ಮ ತಾಯಿಯಂದರು, ನಮ್ಮ ಅಜ್ಜಿಯರು, ನಮ್ಮ ಮುತ್ತಜ್ಜಿಯರು ಇವರಿಗೆಲ್ಲ ಇಂಗ್ಲೀಷ್ ಭಾಷೆ ಪರಿಚಯ ಇರಲಿಲ್ಲ. ಮತ್ತು ಆವಾಗ ಇಂಗ್ಲೀಷ್ ಭಾಷೆಯ ಅವಶ್ಯಕತೆ ಇಷ್ಟೊಂದು ಇರಲೂ ಇಲ್ಲ. ಆದರೆ ಇವತ್ತು ಟೆಕ್ನಾಲಜಿ ಅಂದರೆ ತಂತ್ರಜ್ಞಾನ, ಮತ್ತು ಇವತ್ತು ಎಲ್ಲವೂ ನಮಗೆ ಡಿಜಿಟಲೈಸೇಷನ್ ಆಗಿದೆ. ಒಂದು ಬ್ಯಾಂಕ್ಗೆ ಹೋಗಬೇಕು ಅಂದರೆ, ಅಥವಾ ಒಂದು ಎಜುಕೇಷನ್ ಮಾಡಬೇಕು ಅಂತಂದರೆ, ಮತ್ತು ಏನು ಮಾಡಬೇಕು ಅಂದರೂ ಕೂಡ ಇವತ್ತು ನಮಗೆ ಇಂಗ್ಲೀಷ್ ಭಾಷೆಯ ಅವಶ್ಯಕತೆ ತುಂಬ ಆಗ್ತಾಯಿದೆ. ನಾವು ಮೊಬೈಲ್ನ ತುಂಬ ಚೆನ್ನಾಗಿ ಉಪಯೋಗಿಸ್ತೀವಿ. ಮೊಬೈಲ್ ನಾವು ಗೂಗಲ್ಗೆ ಹೋಗ್ತೀವಿ, ಅದರಲ್ಲಿ ಸರ್ಚ್ ಮಾಡ್ತೀವಿ. ಇದೆಲ್ಲ ಗ್ರಾಮೀಣ ಭಾಗದ ಮಕ್ಕಳೆಲ್ಲ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಆದರೆ ಇವತ್ತು ನಾವು ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡಬೇಕು, ಮಕ್ಕಳು ಏನಾದರೂ ರಿಸರ್ಚ್ ಮಾಡಬೇಕು, ಅಥವಾ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅಥವಾ ಯಾವ್ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂದರೂ ಇವತ್ತು ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಉಪಕರಣ ಅಂದರೆ, ಒಂದು ಯಾವುದಪ್ಪ ಇನ್ಸ್ಟ್ರೂಮೆಂಟ್ ಅಂದರೆ ಅದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್. ಇದು ನಮ್ಮ ಮೊಬೈಲಲ್ಲಿ ಮಾತಾಡಿದ್ರೆ ಗೂಗಲಲ್ಲಿ ಪದಗಳನ್ನ ತೋರಿಸ್ಬೋದು, ವಿಡಿಯೋ ತೋರಿಸ್ಬೋದು. ಆದರೆ ಕಂಪ್ಯೂಟರ್ ಹಾಗಾಗಲ್ಲ. ಕಂಪ್ಯೂಟರ್ಗೆ ನಾವು ಟೈಪ್ ಮಾಡಲೇಬೇಕು. ಈ ಟೈಪ್ ಮಾಡೋದಕ್ಕೆ ಬೇಕಾಗಿರೋ ಲ್ಯಾಂಗ್ವೇಜ್ ಯಾವುದು ಗೊತ್ತಾ? ಇಂಗ್ಲೀಷ್. ಸೊ ಈ ಇಂಗ್ಲೀಷನ್ನು ಮಕ್ಕಳಿಗೆ ಸುಲಭವಾಗಿ ಆಟ ಆಡ್ತಾ ಕಲಿಬೇಕು. ಈಗ ಉದಾಹರಣೆ ಕ್ರಿಕೆಟ್ ಆಡೋ ಮಕ್ಕಳಿಗೆಲ್ಲ ಗೊತ್ತು, ಕ್ಯಾಚ್ ಅಂದರೆ ಹಿಡಿಬೇಕು ಅಂತ, ವಿಕೆಟ್ ಅಂತ ಗೊತ್ತು, ಬ್ಯಾಟ್ ಅಂತ ಗೊತ್ತು, ಬಾಲ್ ಅಂತ ಗೊತ್ತು. ಅಂದರೆ ಪ್ರತಿಯೊಂದರದ್ದು ಇಂಗ್ಲೀಷ್ ಪದಗಳು ಗೊತ್ತಿದೆ. ಇಲ್ಲಿ ಎಲ್ಲಿ ನಮಗೆ ಸಮಸ್ಯೆ ಆಗ್ತಿದೆ ಅಂದರೆ, ಪದಗಳು ಇನ್ನೂ ಹೆಚ್ಚಿಲ್ಲ. ಮಾತು ನಾನು ಕನ್ನಡ ಹೆಂಗೆ ಮಾತಾಡ್ತಾ ಇದ್ದೀನಿ, ಹಾಗೆ ಇಂಗ್ಲೀಷ್ ಮಾತಾಡಬೇಕು ಅಂದರೆ ನಮ್ಮ ತಲೆಯಲ್ಲಿ ಇಂಗ್ಲೀಷ್ ಶಬ್ದ ಸಂಗ್ರಹ ಇರಬೇಕು. ಇದನ್ನು ಅಭ್ಯಾಸದಿಂದ ಮಾತ್ರ ಸಾಧ್ಯ. ಅಂದರೆ ಪ್ರಾಕ್ಟೀಸ್. ಈ ಪ್ರಾಕ್ಟೀಸ್ನ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ, ಪರ್ಫೆಕ್ಷನ್ ಬರುತ್ತೆ. ಇವಾಗ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂದರೆ ಇಷ್ಟು ವರ್ಷದನ್ನ ಅಭ್ಯಾಸ. ಅಂದರೆ ಅಭ್ಯಾಸ ಮಾಡಬೇಕು ಅಂದರೆ ಕಲಿಯಲೇಬೇಕು. ಈ ಕಲಿಬೇಕು, ಅಭ್ಯಾಸ ಮಾಡಬೇಕು ಅನ್ನೋದಕ್ಕೆ ಇವತ್ತು ನಾವು ಪದ ಸಂಪತ್ತು ಸ್ಪರ್ಧೆ ಅಂದರೆ ಕಾಂಪಿಟೇಟಿವ್ ಪ್ರಪಂಚಕ್ಕೆ ಕಾಂಪಿಟೇಷನ್ ಮುಖಾಂತರನೇ ಮಕ್ಕಳನ್ನ ತರಬೇಕು ಅಂತ ಸ್ಪರ್ಧೆಗಳನ್ನು ಮಾಡ್ತಾರೆ ಮಕ್ಕಳನ್ನ. ಆದರೆ ಬರೀ ಮಕ್ಕಳು ಸ್ಪರ್ಧೆ ಆದರೆ ಆಗಲ್ಲ. ಅವ್ರ ಪಕ್ಕದ ಮನೆ ಹತ್ರ ಮಾತಾಡೋಕ್ಕಾಗಲ್ಲ. ಹಾಗಾಗಿ ತಾಯಿ ಮತ್ತು ಮಗು, ತಾಯಿನೇ ಮೊದಲ ಗುರು ಎಲ್ಲದಕ್ಕೂ. ಹಾಗಾಗಿ ಇಂಗ್ಲೀಷ್ ಭಾಷೆ ಕೂಡ ತಾಯಿಗೆ ಬರಬೇಕು. ಹಾಗಾಗಿ 3ನೇ ಕ್ಲಾಸಿನಿಂದ ಅಥವಾ 1ನೇ ಕ್ಲಾಸಿನಿಂದ 7ನೇ ಕ್ಲಾಸು ಪ್ರಾಥಮಿಕ ಶಾಲಾ, ಅಲ್ಲಿ ನಾವು ಎಷ್ಟು ನಾವು ಮೆಮೊರಿಗೆ, ಅವರ ಡಾಟಾ ಬ್ಯಾಂಕ್ಗೆ ಇಂಗ್ಲೀಷ್ ಪದ ಹಾಕ್ತೀವಿ, ಮಕ್ಕಳು ಇಂಗ್ಲೀಷ್ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಒಂದು ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೀವಿ. 54 ವಾರ ಅಂದರೆ 1 ವರ್ಷಗಳ ಕಾಲ ಇದು ನಡೆಯುತ್ತೆ. ಸೊ ನಾವು ಇದಕ್ಕೆ ಫೀಸು ಹೇಗಿಟ್ಟಿದ್ದೀವಿ ಅಂದರೆ, ಇವತ್ತು ಗ್ರಾಮೀಣ ಭಾಗದಲ್ಲಿ ನಾನು ತುಂಬ ಸುತ್ತಾದ ಒಂದು ವಿಷಯ ಗೊತ್ತಾಗಿದ್ದೇನು ಅಂದರೆ, ಮಕ್ಕಳಿಗೆ ಸ್ಕೂಲ್ಗೆ ಹೋಗಲಿಕ್ಕೆ ಒಂದು 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಥರ ಕೊಡ್ತಾ ಇದ್ದಾರೆ. ಯಾಕಂದರೆ ಸ್ಕೂಲ್ಗೆ ಹೋಗಲಿ, ಅಲ್ಲೆಲ್ಲ ತಿನ್ನಲಿ ಅಂತ. ಸೊ ಅಲ್ಲಿಗೆ ಒಂದು 10ರಿಂದ 20 ಎಂಥ ಬಡ ಮಕ್ಕಳಿಗಾದರೂ ತಂದೆ ತಾಯಿ ಕೊಡ್ತಾ ಇದ್ದಾರೆ. ಈಗ ಅದನ್ನೇ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಏನು, ದಿನಕ್ಕೊಂದು 5 ರೂಪಾಯಿ ಖರ್ಚು ಮಾಡಿ, 5 ರೂಪಾಯಿ ಖರ್ಚು ಮಾಡಿದ್ರೆ 5 ಪದಗಳನ್ನು ಕಲಿಬೋದು. 6 ಶೀಟ್ಗಳುಳ್ಳ ಒಂದು ಪುಸ್ತಕ, ಆಟದ ಸಾಮಾನು ಇದ್ದಂಗೆ. ಕಲರಿಂಗ್ ಹಾಕೋದಿರುತ್ತೆ, ಬಣ್ಣ ಹಾಕೋದಿರುತ್ತೆ, ಪದಗಳ ಸಂಗ್ರಹಣೆ ಇರುತ್ತೆ. ಇಂಥ ಒಂದು ಪುಸ್ತಕವನ್ನು ಪ್ರತಿ ವಾರ 54 ವಾರ ಅಂದರೆ 1 ವರ್ಷಗಳ ಕಾಲ ಹತ್ತತ್ರ 365 ವರ್ಕ್ಶೀಟ್ಗಳನ್ನು ಕೊಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ 5 ರೂಪಾಯಿ ಪ್ರಕಾರ ತಗೊಂಡಾಗ ಈ ಸ್ಪರ್ಧೆಯ ಶುಲ್ಕ ಅಂದರೆ ಫೀಸು 1825 ರೂಪಾಯಿ ಆಗುತ್ತೆ. ಇದರಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂದರೆ, ತಾಯಿಗೆ ಕೂಡ ಇವತ್ತಿನ ಟೆಕ್ನಾಲಜಿ ಗೊತ್ತಾಗುತ್ತೆ. ಅಂದರೆ ಡಾಕ್ಟ್ರ್ ಅಂದರೆ ಏನು, ಇಂಜೆಕ್ಷನ್ ಅಂದರೆ ಏನು, ಅದು ಮತ್ತು ಹೂವು, ಹಣ್ಣು ಎಲ್ಲದರ ವರ್ಕ್ಶೀಟ್ಗಳನ್ನು ಕೊಡ್ತಾ ಹೋಗ್ತೀವಿ. ಮಕ್ಕಳಿಗೆ ಎಲ್ಲ ಬರಬೇಕು ಅಂತೇನಿಲ್ಲ, ಅದರಲ್ಲಿ 1, 2 ಕಲಿತರೂ ಸಾಕು. ಒಂದು 25% ಮಕ್ಕಳು ತಲೆ ಒಳಗೆ ಹೋದರೆ ಇನ್ನು 75% ಅಭ್ಯಾಸದಿಂದ ಮಕ್ಕಳು ತಯಾರು ಮಾಡ್ತಾರೆ. ಅಂಥ ಒಂದು ಸ್ಪರ್ಧೆ ಯಾವುದು? ಪದ ಸಂಪತ್ತು ಅಂತ. ಇದನ್ನು ಹೇಗೆ ಮಾಡ್ತೀವಿ ಅಂದರೆ, ಓದಬೇಕು,
ಅದಾದಮೇಲೆ ಬರಿಬೇಕು, ಅದಾದಮೇಲೆ ಅವರು ಸಂಭಾಷಣೆ ಮಾಡಬಹುದು. ಇದನ್ನು ಪ್ರಾಯೋಗಿಕವಾಗಿ ಕಳೆದ 12 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಅದು ಇವತ್ತು ನಿಮ್ಮ ಮುಂದೆ ಕೂಡ ಇದೆ. ಇದರಲ್ಲಿ ಆಸಕ್ತಿ ಇದ್ದರೆ ಮೊದಲು ನಮ್ಮಲ್ಲಿ ಕ್ಯಾಲಿಬ್ರೇಷನ್ ಟೆಸ್ಟ್ ಅಂತ ಮಾಡ್ತೀವಿ. ಮಕ್ಕಳ ಸ್ವಯಂ ಕಲಿಕೆ, ಅವರಿಗೆ ಏನು ಆಸಕ್ತಿ ಇದೆ, ಏನು ತಿಳ್ಕೊಂಡಿದ್ದಾರೆ ಅಂತ ನೋಡ್ತೀವಿ. ಅದೊಂದು ಟೆಸ್ಟ್ ಮಾಡಾದ್ಮೇಲೆ ಮಕ್ಕಳಿಗೆ ನಾವು ಅಡ್ಮಿಷನ್ ಮಾಡಿಸ್ಕೊತೀವಿ. ಅಂದರೆ ನಮ್ಮ ಸಂಸ್ಥೆಗೆ ಮೆಂಬರ್ಶಿಪ್ ಮಾಡಿಸ್ತೀವಿ. ಅದಕ್ಕೆ 200 ರೂಪಾಯಿ ಮೆಂಬರ್ಶಿಪ್ ಕೊಡಬೇಕು. ಮೊಟ್ಟ ಮೊದಲನೇ ಸ್ಪರ್ಧೆ ಕ್ಯಾಲೆಂಡರ್, 365 ಸೆಂಟೆನ್ಸ್ ಅಂದರೆ ದಿನಕ್ಕೊಂದು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡುವಂಥ ಒಂದು ಅಭ್ಯಾಸ ಮಾಡಿಸಿ, ಅದಕ್ಕೆ ಆನ್ಲೈನ್, ಬ್ಯಾಂಗ್ಳೂರಿನಿಂದ ಆನ್ಲೈನ್ ತಂದೆ ತಾಯಿಗಳ ಮೊಬೈಲ್ಗೆ ಕಾಲ್ ಬಂದು ಕಲ್ತಿದ್ದಾರಾ ಕಲ್ತಿಲ್ವಾ ಅನ್ನೋದನ್ನು ಕೂಡ ನೋಡ್ತೀವಿ. ಅದಾದಮೇಲೆ ನಾವೇನು ಮಾಡ್ತೀವಿ, ಪದ ಸಂಪತ್ತು ಸ್ಪರ್ಧೆಗೆ ಜೊತೆಗೆ ತಗೊಂಡೋಗ್ತೀವಿ. ವಾರಕ್ಕೊಂದು ಪುಸ್ತಕ ಬರುತ್ತೆ, ಅದರಲ್ಲಿ ಮಕ್ಕಳು ಮಾಡ್ತಾ ಇರ್ತಾರೆ. ನಮ್ಮ ಸಂಸ್ಥೆಯ ಪ್ರತಿನಿಧಿಗಳು ನಿಮ್ಮ ಮನೆಗಳಿಗೆ ಬರ್ತಾರೆ. ಅದು ಹೇಗೆ, ಏನು ಮಾಡ್ತಿದ್ದಾರಾ ಮಾಡ್ತಿಲ್ವಾ ಅಂತ ಪಾಯಿಂಟ್ಸ್ ಕೊಡ್ತಾರೆ. ತುಂಬ ಚೆನ್ನಾಗಿ ಕಲಿರೋ ಪಾಯಿಂಟ್ಸ್ಗಳು ಮಕ್ಕಳಿಗೆ ಪ್ರೈಸ್ಗಳನ್ನ ಕೊಡ್ತಾರೆ. ಮತ್ತು ತುಂಬ ಚೆನ್ನಾಗಿ ಪ್ರತಿಭೆಗಳಿತ್ತು ಅಂದರೆ ಅದನ್ನು ಅವ್ರನ್ನ ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ಉತ್ತೇಜನ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಸ್ಫೂರ್ತಿ ಟ್ಯಾಲೆಂಟ್ ಕ್ರಾಫ್ಟಿಂಗ್ ಹಬ್ ಮಾಡ್ತಾ ಇದೆ. ಇದಕ್ಕೆ ಆಸಕ್ತಿ ಇತ್ತು ಅಂದರೆ ಖಂಡಿತ ನೀವು ನಿಮ್ಮ ಮಕ್ಕಳನ್ನು ಮೆಂಬರ್ಶಿಪ್ ಮಾಡಿಸ್ಬೋದು. ಮೆಂಬರ್ಶಿಪ್ ಮಾಡಿಸಿ ಮಕ್ಕಳನ್ನು ಸ್ಪರ್ಧೆಗಳನ್ನಾಗಿ ಮಾಡಿ, ಇದರಿಂದ ನಾವು ನಮ್ಮ ಮಕ್ಕಳನ್ನು ಮುಂದಿನ ದೇಶದ ಸಂಪತ್ತಿಗಾಗಿ ಬಿಲ್ಡ್ ಮಾಡ್ಬೋದು. ನಮ್ಮ ಕಾನ್ಸೆಪ್ಟು ಅದೇನೆ, ಬಿಲ್ಡಿಂಗ್ ದ ಬಿಲ್ಡರ್ಸ್ ಅಂತ. ಯಾವುದಾದರೂ ಅನುಮಾನವಿದ್ದಲ್ಲಿ, ಮತ್ತೆ ಏನಾದರೂ ನಿಮಗೆ ಇದರ ಬಗ್ಗೆ ಮಾಹಿತಿ ಬೇಕಾದರೆ, ಇನ್ಫಾರ್ಮೇಷನ್ ಬೇಕಾದರೆ, ನಮ್ಮ ಪ್ರತಿನಿಧಿಗಳು ನಿಮ್ಮ ಮನೆಗೆ ಬಂದಾಗ ವಿಚಾರಿಸಿ. ನೋ ಡೂ ಅಂತ ಅರ್ಥ, ಅಂದರೆ ತಿಳಿದುಕೊಂಡು ಮಾಡಿ. ವಿಷಯ ತಿಳಿದ್ರೆ ಮೆಂಬರ್ಶಿಪ್ ಮಾಡಿಸಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಇಷ್ಟು ಹೇಳ್ತಾ ಸುಧೀಂದ್ರ ವಸ್ತಾರೆ, ಈ ಸಂಸ್ಥೆಯ ಪ್ರೆಸಿಡೆಂಟ್, ಸ್ಫೂರ್ತಿ ಟ್ಯಾಲೆಂಟ್ ರಿಸರ್ಚ್ ಸೆಂಟರ್ ಮಾತಾಡ್ತಾ ಇದ್ದೀನಿ. ಇಷ್ಟು ತನಕ ನನ್ನ ಮಾತನ್ನು ಕೇಳಿದ ನಿಮ್ಮ ಸಮಯಕ್ಕೆ ಮತ್ತು ನಿಮ್ಮ ಸಂಯಮಕ್ಕೆ ನನ್ನ ಅನಂತ ಧನ್ಯವಾದಗಳು. ನಮಸ್ಕಾರ.